ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಒಂದು ರೀಲ್ಸ್ ನೋಡತ್ತಿದ್ದೆ. ಯಾವುದಪ್ಪ ಅಂದ್ರೆ ಆ, ರವೀಂದ್ರ ಹಂದಿಗ್ನೂರ್ ಅಂದ್ರೆ ನಮ್ಮ ಖ್ಯಾತ ಗಾಯಕರು ಗಜಲ್. ಆಮೇಲೆ ಇವಾಗ ಇಲ್ಲ ಅವರು ತಿಳ್ಕೊಂಡಿದ್ರು. ಎಲ್ಲಿ ಹಾಡುದು ಸುಮ್ಮನೆ ಹೋಗೋಗುತ್ತೆ ಹಾಡ್ಕೋತ ಓಡಾಡ್ ಓಡಾಡತ್ತಿರ ಅವಂಗ ಆಯ್ತಾ ಓಡಾಡ ಬರ್ತಿದ್ರು ಇದು ಅವ್ರದ್ದೊಂದು ಸ್ಕ್ರೋಲ್ ಮಾಡುವಾಗ ರೀಲ್ಸ್ ಒಂದು ರೀಲ್ಸ್ ನೋಡಿದೆ ಇವತ್ತು. ಅವ್ರದ್ದು ಹಿಂದಿನ ಹಿಸ್ಟ್ರಿ ಕೇಳಿದ್ರೆ ಏನ್ಸತ್ತ ಅಂದ್ರೆ ರವೀಂದ್ರ ಹಂದಿಗ್ನೂರ್ ಅವ್ರದ್ದು ಅವರು ನಮ್ಮ ಥರನೇ ಸ್ಟ್ರಗಲಿಂಗ್ ಚಾಲೂ ಮಾಡಿ ಆಮೇಲೆ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹಾಡಾಡಿ ಅಲ್ಲೊಂದು ಇಲ್ಲೊಂದು ಪದ ಹಾಡಿ ಆ ಲೆವೆಲಿಗೆ ಬೆಳೆದು ಒಂದು ಎಲ್ಲರದು ಮನಸ್ಸನ್ನು ನೋಡಿದ್ರೆ ಅವ್ರ ಬೆಸ್ಟ್ ಹಾಡುಗಳು ಅಂದ್ರೆ ಸುಮಾರು ಹಾಡುಗಳು ಅಂದರೆ ಇದು ಏನಪ್ಪಾ ಅಂದ್ರೆ ಕರ್ಕೊಂಡು ಮುಂಚೆ ತತ್ವಪದಗಳು ಆ ವಿಷಯ ಬಗ್ಗೆನೇ ಒಂದು ವಿಡಿಯೋ ರೀಲ್ಸ್ ನೋಡಿದೆ, ಅದಕ್ಕೋಸ್ಕರ ನೆನಪಾಯಿತು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಗ್ಯಾಲಕ್ಸಿ S25 ಮೊಬೈಲ್ ತಂದು ಸುಮಾರು ದಿನ ಆಯ್ತಿದ್ದು. ಅಂದ್ರೆ ಒಂದು ರಿವ್ಯೂ ಕೊಡೋಣ ಇದ್ರ ಬಗ್ಗೆ ಅನ್ಕೊಂಡು ನಾವೇ ತಗೊಂಡಿಷ್ಟು ಮೊಬೈಲ್ ಶೂಟ್ ಮಾಡೋಕ್ಕೋಸ್ಕರ ಇಟ್ಕೊಂಡಿರೋ ಮೊಬೈಲ್ ಇತ್ತು ನಾವೇ. ಬಟ್ ಐಫೋನಿಗೆ ಸ್ವಿಚ್ ಆಗ್ಬೇಕಂತಿತ್ತು. ಬಟ್ ನಮಗನ್ಸಿದ್ದು ಸ್ಯಾಮ್ಸಂಗ್ ಒಂಚೂರು ಹೋಗಿ ಬರೋಣ ಅಂದ್ರೆ ಆ್ಯಂಡ್ರಾಯ್ಡ್ ಫಸ್ಟಿಂದ ಆ್ಯಂಡ್ರಾಯ್ಡ್ ಯೂಸ್ ಮಾಡೋದಕ್ಕೋಸ್ಕರ ಆ್ಯಂಡ್ರಾಯ್ಡ್ ಮೊಬೈಲ್ ಚೆನ್ನಾಗಿ ಅನ್ಸುತ್ತೆ ನಮ್ಗೆ. ಐಫೋನ್ಗಿಂತ ಬೆಸ್ಟ್ ಅಂದ್ರೆ ಯೂಸ್ ಮಾಡೋಕೆ ಈಸಿ. ಆಮೇಲೆ ಸ್ಯಾಮ್ಸಂಗ್ ಕ್ಯಾಮ್ರಾ ಬೆಟರ್, ಓಕೆ ಎಲ್ಲ ಕ್ಯಾಮ್ರಾಗಳು ಚೆನ್ನಾಗಿದಾವೆ. ಅದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಇದೆ ಅಂತ, ವೈರ್ಲೆಸ್ ಪವರ್ ಬ್ಯಾಂಕ್. ಇದು 1600 ರೂಪಾಯಿ ಕೊಟ್ಟು ತೊಗೊಂಡಿದ್ದು. 1600 mAh ಇದೆ, ಬಟ್ ಆ ಥರ ಏನಿಲ್ಲ. ಬಟ್ ಇದು ಪವರ್ ಬ್ಯಾಂಕ್ ಅಷ್ಟೊಂದು ಇಷ್ಟ ಆಗಿಲ್ಲ. ಇದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಈ ಮೊಬೈಲ್ ಬಗ್ಗೆ ಇದು 256 GB ಮೆಮೊರಿ, ಆಮೇಲೆ 12 GB ರ್ಯಾಮ್ ಮೊಬೈಲ್. ಇದು 74,000 ಅಂತ ತೋರಿಸ್ತಿದೆ ಫ್ಲಿಪ್ಕಾರ್ಟಲ್ಲಿ. ಒಂದು 50 MP ಕ್ಯಾಮ್ರಾ, ಒಂದು 10 MP ಕ್ಯಾಮ್ರಾ, ಒಂದು 12 MP ಕ್ಯಾಮ್ರಾ ರೇರ್ ಕ್ಯಾಮ್ರಾ, ಒಂದು ಫ್ರಂಟ್ 12 MP ಕ್ಯಾಮ್ರಾ, 6.2 ಇಂಚ್ ಡೈನಾಮಿಕ್ ಅಮೂಲ್ ಡಿಸ್ಪ್ಲೇ ಐತಿ ಇದ್ರೊಳಗೆ. ಪ್ರೊಸೆಸರ್ 8 Pro ಗ್ಯಾಲಕ್ಸಿ ಕ್ಲಿಕ್ ಸ್ಪೀಡ್ ಪ್ರೊಸೆಸರ್ ಐತಿ ಇದ್ರೊಳಗೆ. 4.47 Gen Z. ಇದು ನಾವು ಶೂಟ್ ಮಾಡೋಕ್ಕಂದ್ರೆ ಮುದ್ದಮ್ ತೊಗೊಂಡಿದ್ದು ಶೂಟ್ ಮಾಡೋಕೆ ಸಲಿಂದೆ. ಅದ್ರ ಬಗ್ಗೆ ಅಷ್ಟೊಂದು ಇದು ಎತ್ಕೊಂಡು ನೋಡೋದಿಲ್ಲ. ಸ್ಮಾಲ್ ಸ್ವಲ್ಪ ಇರೋದು, ನಾವು ಯೂಸ್ ಮಾಡೋ ಸಾಮಾನು ತೋರಿಸೋ ಸಲಿಂದಾಗಿ ಸ್ಮಾಲ್ ಹೇಳತ್ತೀವಲ್ಲ. ಇದು ಶೂಟ್ ಮಾಡೋಕ್ಕಂತ ತೊಗೊಂಡಿದ್ದು. ಬಟ್ ಇದ್ರೊಳಗೆ 8K ಶೂಟ್ ಆಗುತ್ತಾ, ಅಲ್ಟ್ರಾ HD, ಆಮೇಲೆ ಕ್ವಾಡ್ HD, HD 30 FPS, ಲಾಸ್ಟ್ 60 FPS ಸ್ಲೋ ಮೋಷನ್ 220 ಸ್ಪೀಡ್ FPS ಶೂಟ್ ಆಗುತ್ತಾ. ಇದು ಶೂಟ್ ಮಾಡೋಕ್ಕೋಸ್ಕರ ತೊಗೊಂಡಿರೋದು ಇದು ಮೊಬೈಲ್. ಅದ್ರ ಜೊತೆ ಈ ಪವರ್ ಬ್ಯಾಂಕ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಹಿಂದೆ ಪವರ್ ಬ್ಯಾಂಕ್ ಇಲ್ಲಿ ತೋರಿಸ್ತೀನಿಲ್ಲ ನೋಡ್ರಿ. ಹಿಂದೆ ಪವರ್ ಬ್ಯಾಂಕ್ ಅಟ್ಯಾಚ್ ಮಾಡಿದ ತಕ್ಷಣ ಇದು ಪವರ್ ಬ್ಯಾಂಕು ಮೊಬೈಲ್ ಎರಡು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗಲ್ಲ. ಈ ಥರ ನಾರ್ಮಲ್ ಪವರ್ ಬ್ಯಾಂಕ್ ತೊಗೊಂಡು ವೈರ್ಲೆಸ್ ಅದಲ್ಲ. ನಾನು ಈ ಮೊಬೈಲ್ ಗ್ಯಾಲಕ್ಸಿ S25 ವೈರ್ಲೆಸ್ ಅದು, ಸ್ಮಾರ್ಟ್ ಮೊಬೈಲ್, ಸ್ಮಾಲ್ ಐತಲ್ಲ. ನಾನು ಫಸ್ಟ್ ಒಂದು ಹಾಕಿದಾಗ ಅದು ಕರೆಂಟ್ C2C ಪಿನ್ ಹಾಕಿದಾಗ ಹೀಟ್ ಆಗಲ್ಲ. ನೀವು ಪವರ್ ಬ್ಯಾಂಕ್ ವೈರ್ಲೆಸ್ ಅಂತ ತೊಗೊಂಡಿರೋದು 1700 ರೂಪಾಯಿ ಕೊಟ್ಟಿದ್ದು ಇದಕ್ಕೆ. ಬಟ್ ಇದು ಹತ್ತಿದ ತಕ್ಷಣ ಹೀಟ್ ಆಗಲ್ಲ. ಅಷ್ಟೊಂದೇನು ಚಲೋ ಇಲ್ಲ, ತೊಗೋಬೇಡ್ರಿ ಯಾರು. ಇದು TV1 ಅಂತ 22.5 ವ್ಯಾಟ್ನಾಗ ಚಾರ್ಜ್ ಆಗುತ್ತೆ ಇದು ವೈರ್ಲೆಸ್ನಾಗ. ಬಟ್ ಇದು ಹೆಚ್ಚಿದ ತಕ್ಷಣ ಮೊಬೈಲ್ ಹೀಟ್ ಆಗುತ್ತಾ, ಅದನ್ನು ಹೀಟ್ ಆಗುತ್ತಾ. ದಟ್ ಈಸ್ ಪೀಸ್ ಇಸ್ ಕ್ಯಾನ್ಸಲ್. ಚುಚ್ಕೊಂಡು ನಾರ್ಮಲ್ ನಮ್ದು ಚುಚ್ಕೊಂಡು ಮೊಬೈಲ್ ಚುಚ್ಕೊಂಡು C2C ಇದಕ್ಕೂ C ಐತಿ, ಆಮೇಲೆ A ಪೋರ್ಟ್ನೂ ಐತಿ, Cನೂ ಐತಿ. ಚಾರ್ಜ್ ಮಾಡೋಕೆ C ಪಿನ್ನೂ ನಡಿತೈತಿ. ಅದೇ ಮಾಮೂಲಿ ಹಾಕೊಂಡ್ರೆ ಬೆಟರ್ ಅನ್ಸುತ್ತೆ. ಇದಕ್ಕಿಂತ ಏನು ಬೆಟರ್ ಯೂಸ್ ಆಗಲ್ಲ. ಇದಕ್ಕೊಂದು C ಪೋರ್ಟ್ನೂ ಕೊಟ್ಟಾನೇವ. ಬಟ್ ಇದರಿಂದ ಮಾಡ್ಲಾಕ ನನಗೆ ಫ್ಲೆಕ್ಸ್ ಮೊಬೈಲ್ ಇರೋಕ್ಕೋಸ್ಕರ ಇದರಿಂದ ಮಾಡ್ಲಾಕೆ ನಾವು ಹೋಗಲ್ಲ. ನಂದೇ C2C ಏನೈತಲ್ಲ ಅದೇ ಒಂದು ಚಾರ್ಜರ್ಗೋಸ್ಕರ 3000 ಕೊಟ್ಟು ಚಾರ್ಜರ್ ತೊಗೊಂಡಿದ್ದೆ. ಅದಕ್ಕೆ ಇಷ್ಟೇ ಇರೋದು, ಏನೋ ಅಷ್ಟೊಂದು ಇದು ವೇಸ್ಟ್. ಇದು ಭಾಳ ದಿನ ಇದು ವಿಡಿಯೋ ಮಾಡಿರಲಿಲ್ಲ. ಸುಮ್ಮನೆ ಇದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ. ರಿವ್ಯೂ ಬಗ್ಗೆ ಅಷ್ಟೊಂದೇನು ಇವತ್ತೇನು ಇದು ಇರಲಿಲ್ಲ. ಬಿಸಿಲು ಜಾಸ್ತಿ ಇರೋ ಸಲಿಂದಾಗಿ ವಿಡಿಯೋ ಮಾಡೋದು ಕಮ್ಮಿ ಅಲ್ಲ. ಒನ್ನಲ್ಲಿ ಮೊಬೈಲ್ ಇಷ್ಟದ ಸ್ಮಾಲ್ ಬರುತ್ತಾ, ಆಮೇಲೆ ಕ್ಯೂಟ್ ಮೊಬೈಲ್ ಅದ, ಆಮೇಲೆ ನಿಮಗೆ ಜಾಸ್ತಿ ಹೆವಿ ಅನ್ಸಲ್ಲ. ಒಂದು ಪ್ರಾಬ್ಲಮ್ ಅಂದ್ರೆ 4000 mAh ಬ್ಯಾಟ್ರಿ ಇರೋ ಸಲಿಂದ ಕಮ್ಮಿ ಪ್ರಮಾಣದಾಗ ಚಾರ್ಜಿಂಗ್ ಬೆಟರ್. ನೀವು ಎಕ್ಸ್ಪೆಕ್ಟೇಷನ್ ಕಂಡಾಬಿಟ್ಟು ಬ್ಯಾಟ್ರಿ ಬರಲ್ಲ. ಓನ್ಲಿ 4000 mAh ಬ್ಯಾಟ್ರಿ ಇರೋ ಸಲಿಂದ ಒನ್ ಡೇ ಯೂಸ್ ಮಾಡ್ಬೋದು. ಬಟ್ ಶೂಟ್ ಗೀಟ್ ಮಾಡಿದ್ರೆ ವಿಡಿಯೋಗ್ರಫಿ ಮಾಡ್ತೀವಿ, ಫೋಟೋಗ್ರಫಿ ಮಾಡ್ತೀವಿ ಒಂದಿಷ್ಟು ಜಲ್ದಿ ಬೇಗ. ಯಾಕಂದ್ರೆ ಇನ್ನೊಂದು ಏನಪ್ಪ ಅಂದರೆ ಈಗ AI ಇರೋದಕ್ಕೋಸ್ಕರ ನಾವು ಏನೇ ವಿಡಿಯೋ ನೋಡೋಕೆ ಹೋದರೂ ಇನ್ನೊಂದು ಸ್ವಲ್ಪ ಬೆಜಲ್ ಕೊಟ್ಟು ಚೆನ್ನಾಗಿ ತೋರಿಸುತ್ತೆ ಅದು.
ಜಾಸ್ತಿ ಚಂದ ತೋರಿಸೋ ಸಲಿಂದಾಗಿ ಚಾರ್ಜಿಂಗ್ ನಿಂದಿರೋದಿಲ್ಲ, ಸ್ಟಾಪ್ ಆಗುತ್ತೆ. ಬಟ್ ನಮಗೆ ಇಷ್ಟ ಸ್ಯಾಮ್ಸಂಗ್ ಡಿವೈಸ್ ನಮಗೆ ಇಷ್ಟ ಆಗುತ್ತೆ. ಬಟ್ ಕೆಲವರಿಗೆ ಐಫೋನ್ ಆಗ್ಬೋದು, ಕೆಲವರಿಗೆ ಐಫೋನ್ ಸ್ವಿಚ್ ಆಗಬೇಕಾಯ್ತು. ಇಷ್ಟೊಂದು 81,000 ಕೊಟ್ಟು ತೊಗೊಂಡ್ವಿ, ಐಫೋನ್ ಸ್ವಿಚ್ ಆಗ್ಬೋದಾಗಿತ್ತು ತಂದರು. ಬಟ್ ನಮಗೆ ಇಷ್ಟ ಆಗೋದು ಆ್ಯಂಡ್ರಾಯ್ಡ್. ಅದ್ರ ಸಲಿಂದ ಆ್ಯಂಡ್ರಾಯ್ಡ್ ಯೂಸ್ ಮಾಡೋದ್ರಿಂದ ಆ್ಯಂಡ್ರಾಯ್ಡ್ ಯೂಸ್ ಮಾಡಿದ್ದೀವಿ. ಹಂಗಾಗಿ ಜಾಸ್ತಿ ಇದ್ರ ಬಗ್ಗೆ ಏನು ಇನ್ನೂ ಸುಮಾರು ಇದಾವೆ, ಸ್ಪೆಸಿಫಿಕೇಶನ್ ಇನ್ನೂ ಸ್ವಲ್ಪ ಜಾಸ್ತಿನೇ ಅದಾವೆ. ಬಟ್ ಅದು ಹೇಳಿದ್ರೆ ಏನು ಅಷ್ಟೊಂದು ಯೂಸ್. ಕ್ಯಾಮ್ರಾ ಕ್ಲಿಯರಿಟಿ 50 MP ಕ್ಯಾಮ್ರಾ ಮೇನ್ ಸೆನ್ಸರ್ ಅದಲ್ಲ, ಆ ಸೆನ್ಸರ್ ಕ್ಯಾಮ್ರಾ ಫುಲ್ ಚೆನ್ನಾಗಿ ಬರುತ್ತೆ ವಿಡಿಯೋಗ್ರಫಿ ಮಾಡೋದು, ಫೋಟೋಗ್ರಫಿ ಮಾಡೋದು. ಅದ್ರಾಗ ಏನಿಲ್ಲ, ಇದಕ್ಕಿಂತ ಬೆಟರ್ ಕ್ವಾಲಿಟಿ ಅಂತ ಹೇಳ್ತಾರೆ ಬಟ್ ನಮಗೆ ಐಫೋನ್ ಇಷ್ಟ ಆಗದಿರೋ ಕಾರಣಕ್ಕಾಗಿ ಅಷ್ಟೊಂದೇನು ಇದು ಅನ್ಸಲ್ಲ ನನಗೆ. ಇದ್ರೊಳಗೆ 8 Gen 5 ಇದೆ. ಬಟ್ ಇದ್ರೊಳಗೆ ಏನು ಕಮ್ಮಿ, ನೀವು ಅಲ್ಟ್ರಾ ತೊಗೊಳೋದಕ್ಕೆ ಅಂದ್ರೆ ಅಲ್ಟ್ರಾ ದೊಡ್ಡ ಮೊಬೈಲ್, ಆಮೇಲೆ ಪೆನ್ ಬರುತ್ತೆ. ಇದಕ್ಕೆ ಪೆನ್ಗಿನ್ ಏನೂ ಇರಲ್ಲ, ನಾರ್ಮಲ್ ಓನ್ಲಿ ಸ್ಮಾರ್ಟ್ ಮೊಬೈಲ್ ಅಂತ ಚೆನ್ನಾಗಿರುತ್ತೆ. ಆಮೇಲೆ ವಿಡಿಯೋ ಮಾಡೋದು ಸ್ಮಾರ್ಟಾಗಿ ಗಿಂಬಲ್ ಕರೆಕ್ಟ್ ಕೊಂಡಿರುತ್ತೆ ಅನ್ನೋ ಉದ್ದೇಶಕ್ಕೆ ತೊಗೊಂಡಿದ್ದು ಮೊಬೈಲ್ ಶೂಟ್ ಮಾಡೋಕ್ಕಂತ. ಇವತ್ತು ಹಾಗೆ ಸುಮ್ಮನೆ ನೋಡೋ ಸಲಿಂದಾಗ ಅದೊಂದು ರವೀಂದ್ರ ಹಂದಿನೂರವ್ರದ್ದು ವಿಡಿಯೋ ನೋಡಿದ್ವಿ, ಅದಕ್ಕೋಸ್ಕರ ಅದೊಂದು ವಿಷಯ ಮಾಡಿರೋದು ಫಸ್ಟಿಗೆ. ಯಾಕಂದ್ರೆ ಅವರು ಅದೇ ಬಯಸ್ಕೊಂಡು, ಯಾರ ಕೈಲಿ ಬಯಸ್ಕೊಂಡು ಏನೋ ಒಂದು ಎಲ್ಲ ಉಡಾಳದನ ಆಮೇಲೆ ಜಾಸ್ತಿ ತಿರುಗಾಡ್ತಾನಂತ ಬಯಸ್ಕೊಂಡೆ ಅಮೇರಿಕ ತನಕ ಹೋಗಿ ಬಂದ್ರೆ. ನಮ್ಮ ಲೈಫ್ ಆ ಲೆವೆಲಿಗೆ ಬೇಡ, ಬಟ್ ಒಂದಿಷ್ಟು ಯೂಟ್ಯೂಬ್ದಾಗ ಇನ್ಕ್ರೀಸ್ ಆಗಲಿ, ಗ್ರೋತ್ ಆಗಲಿ ಅಂತ ಅನ್ಕೊಂಡು ವಿಡಿಯೋ ಮಾಡತ್ತೀವಿ. ಬಟ್ ಇನ್ನೂ ಬಿದ್ನೂಸಿದ್ದು ಮೂವಿ ಸ್ಟಾರ್ಟ್ ಮಾಡಿಲ್ಲ. ಇನ್ನು ಮುಂದೆ ಬಿದ್ನೂಸಿದ್ದು ಮೂವಿದು ಒಂದಿಷ್ಟು ವಿಡಿಯೋಗಳು, ಆಮೇಲೆ ಒಂದಿಷ್ಟು ಅದ್ರ ಬಗ್ಗೆ ಅಪ್ಡೇಟ್ಸ್ ಏನಾರ ಇದ್ರೆ ಮತ್ತೆ ನಾ ವಿಡಿಯೋ ಬರ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.